ಒಂದು ಉದ್ದೇಶ ಆ ನೀರು ತೋಟಕ್ಕೆ ಹೋಗಿ ಅದು ಗೊಬ್ಬರವಾಗಿ ಗಿಡಗಳಿಗೆ ಸಿಗಬೇಕು ಅಂತ ಹೇಳೋದು. ಸೆಕೆಂಡರಿ ಉದ್ದೇಶ ಮೀನಿನ ಮಾಂಸ, ಪ್ರೈಮರಿ ಉದ್ದೇಶ ಗೊಬ್ಬರಕ್ಕೆ ಬೇಕಾಗಿ. ಸರ್ ಗಪ್ಪಿ ಫಿಶ್ ಉಂಟು, ಮತ್ತೆ ಗೋಲ್ಡ್ ಫಿಶ್, ಡಿಸ್ಕಸ್, ಮತ್ತೆ ಇದು ಮೋಲಿ ಉಂಟು. ಎಲ್ಲ ಅಲಂಕಾರಿಕ ಮೀನುಗಳು. ಸಾವಿರಾರು ಜನ ಬಂದು ಇಲ್ಲಿಯ ಬೇರೆ ಬೇರೆ ರೀತಿಯ ಮೀನಿನ ಖಾದ್ಯಗಳನ್ನು ಸವಿದು ಹೋದ ನಂತರ ಜನರಿಗೆ ಗೊತ್ತಾಯ್ತು ಮೀನಲ್ಲಿ ವ್ಯತ್ಯಾಸ ಇದೆ ರುಚಿಯಲ್ಲಿ ಅಂತ. ನಂತರ ನಾವು ಆ ಮೀನನ್ನು ಈಗ ಕಸ್ಟಮರ್ಗೆ ಕೊಡುವಾಗ ಅವರಿಗೆ ಮತ್ತು ಸುಲಭ ಆಗಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಮೀನನ್ನು ಸ್ಲೈಸ್ ಕಟ್ ಮಾಡಿ ಮಸಾಲೆ ಮಿಕ್ಸ್ ಮಾಡಿ ರೆಡಿ ಟು ಫ್ರೈ ಪ್ಯಾಕೆಟ್ ಮಾಡಿ ಕೊಡುವ ಲಿವರ್ ಮತ್ತು ಗಿಜಾರ್ಡ್ ಇವು ನಾಟಿ ಅಂಜಲ್. ನಾವು ಕೆರೆಯಲ್ಲಿ ನೋಡಿದಂತ ಮೀನನ್ನು ಈ ರೀತಿಯ ಮಸಾಲ ಮಿಕ್ಸ್ ಪ್ಯಾಕ್ ಮಾಡಿ ಇಂಥ ಫ್ರೀಜರ್ಗಳಲ್ಲಿ ಇಡುವಂತದ್ದು. ಇದೆಲ್ಲ ರೆಡಿ ಟು ಫ್ರೈ ಐಟಮ್. ಸರ್ ಇಲ್ಲಿ ಮೀನು ಸಾಕಾಣಿಕೆ ಇದೆ ಸರ್? ಹೌದು ಸರ್, ಹೌದು. ಇಲ್ಲಿ ಯಾವ ತಳಿ ಮೀನು ಸರ್? ಇದು ಸ್ನೇಕ್ ಹೆಡೆಡ್ ಮುರೆಲ್ ಫಿಶ್ ಹೇಳ್ತಾರೆ, ನಮ್ಮ ಇಲ್ಲಿ ಆಡು ಭಾಷೆಯಲ್ಲಿ ಮಡೆಂಜಿ ಅಂತ ಹೇಳ್ತಾರೆ. ಸ್ನೇಕ್ ಹೆಡೆಡ್ ಮುರೆಲ್. ಹೌದು. ನೋಡಿ ಸರ್, ನೋಡ್ಬೋದು ಕೆಳಗೆ ಯಾವ ಸೈಜ್ ಅಲ್ಲಿ ಮಾಡಿರಿ ಸರ್ ಇದೆಲ್ಲ ಪಾಂಡ್? ಇವುಗಳು ತುಂಬಾ ಜಂಪ್ ಮಾಡುವ ಎಬಿಲಿಟಿ ಇದೆ ಈ ಮೀನುಗಳಿಗೆ, ಹಾಗಾಗಿ ಇದು ಪಾಂಡ್ ಡೀಪ್ ಜಾಸ್ತಿ ಬೇಕಾಗ್ತದೆ. ಅಂದ್ರೆ ಎಗರ್ತಾವೆ, ಜಂಪಿಂಗ್ ಮಾಡ್ತವೆ. ಹಿಡಿತಾ ಇದಾರೆ? ಹೌದೌದು. ಎಷ್ಟು ಸೈಜ್ ಇದೆ ಸರ್ ಇದು ಅಗಲ ಉದ್ದ? ಇದು ಅಗಲ ಕಡಿಮೆ, ಇದು ಉದ್ದಕ್ಕೆ ಜಾಸ್ತಿ ಇದೆ. ಉದ್ದಕ್ಕೆ ಒಂದು 65 ಫೀಟ್ ಉದ್ದ ಇದೆ, ಅಗಲ ಒಂದು 12 ಫೀಟ್ ಇದೆ. ಇದನ್ನೆಲ್ಲ ಮಾರಾಟ ಯಾವ ತರ ಮಾಡ್ತೀರಿ ಸರ್? ನಾವೇ ರಿಟೇಲ್ ಆಗಿ ಮಾರಾಟ ಮಾಡ್ತಾ ಇರೋದು. ನೀವೇ ಮಾರಾಟ ಮಾಡೋದು? ಕೌಂಟರ್ಗಳಿವೆ. ಸೂಪರ್ ಸರ್. ಇದು ಫೆಂಗಾಸಿಯಸ್ ಫಿಶ್ ಹೇಳ್ತಾರೆ ಸರ್, ವಾಲಾ ಫಿಶ್ ಅಂತ ಹೇಳ್ತಾರೆ. ಅವು ಸಾಕುವಂತ ಕೆರೆಗಳು. ಇದರಲ್ಲಿ ಸಾಧಾರಣ 1,500 ಮೀನಿದೆ. 1,500? ಹೌದು. ಇದು ಸಾಧಾರಣ 1.25 kg ತೂಕದ ಇವೆ ಇವಾಗ. ಆಚೆ ಕೆರೆಯಲ್ಲಿ ಮರಿಗಳಿವೆ, ನೋಡ್ಬೋದು. ಫೀಡ್ ಹಾಕಿದ್ರೆ ಬರುತ್ತೆ ಸರ್. ಕಲರ್ ಶುರು ಆಯ್ತು ನೋಡಿ. ಒಂದು ಎಲ್ಲ ದೊಡ್ಡವಾಗಿದಾವ ಸರ್? ದೊಡ್ಡವಾಗಿದೆ ಸರ್. ಒಂದು ಸರ್ ಈಗ ಮಾರ್ಕೆಟ್ಗೆ ಕೊಡುವ ಸೈಜಲ್ಲಿ ಇವೆ ಇವು. ನಮ್ದು ಅಲ್ಲಿ ಪೈಪ್ ಕಾಣ್ತಾ ಇದೆ ಸರ್, ಆ ಪೈಪಲ್ಲಿ ನೀರು ತೋಟಕ್ಕೆ ಹೋಗ್ತಾ ಇರುವಂತ ವ್ಯವಸ್ಥೆ. ಅಂದ್ರೆ ಮೀನು ಸಾಕಾಣಿಕೆಯಿಂದ ಬಂದಂತ ನೀರ್ನ ನೀವು ತೋಟಕ್ಕೆ ನಮ್ದು ಉದ್ದೇಶ ಆ ನೀರು ತೋಟಕ್ಕೆ ಹೋಗಿ ಅದು ಗೊಬ್ಬರವಾಗಿ ಗಿಡಗಳಿಗೆ ಸಿಗ್ಬೇಕು ಅಂತ ಹೇಳೋದು. ಸೆಕೆಂಡರಿ ಉದ್ದೇಶ ಮೀನಿನ ಮಾಂಸ, ಪ್ರೈಮರಿ ಉದ್ದೇಶ ಗೊಬ್ಬರಕ್ಕೆ ಬೇಕಾಗಿ. ಸರ್ ವಿಶೇಷವಾಗಿ ನಿಮ್ಗೆ ಸಮುದ್ರ ಹತ್ರ ಇದೆ, ಖಂಡಿತ ಸಮುದ್ರ ಮೀನುಗಳನ್ನೇ ಜಾಸ್ತಿ ಜನ ತಿಂತಿರ್ತಾರೆ. ಅಂಥದ್ರಲ್ಲಿ ನೀವು ಈ ಮೀನುಗಳು ಯಾವ ತರ ಮಾರಾಟ ಮಾಡ್ತೀರಿ ಸರ್? ನಿಜವಾದ ವಿಚಾರ ಹೇಳ್ಬೇಕಾದ್ರೆ ನಾವು ಇವತ್ತು ಸಮುದ್ರದ ಮೀನು ಯಾವುದನ್ನು ತಿಂತ ಇದ್ದೇವ ಅದರಲ್ಲಿ 90% ಅದರಲ್ಲಿ ನಮಗೆ ಆರೋಗ್ಯಕ್ಕೆ ಬೇಡದಂತ ಅಂಶಗಳು ಜಾಸ್ತಿ ಇವೆ. ಅಂದ್ರೆ ಈಗದ ಜನರ ಸ್ವಾರ್ಥಕ್ಕೋಸ್ಕರ ಆ ಮೀನುಗಳನ್ನು ಶೇಖರಣೆ ಮಾಡುವ ರೀತಿಯಲ್ಲಿ ಸಮಸ್ಯೆಗಳಾಗಿವೆ. ಅದು ಹೇಳ್ತಾ ಹೋದ್ರೆ ಅದು ವಿಚಾರ ಬೇರೆ. ನಾವು ಏನ್ ಮಾಡ್ತೇವೆ, ಎಷ್ಟೆಷ್ಟೋ ದಿನ ಹೌದು ನಮಗೆ ಸಮುದ್ರ ಕಂಡ್ರು ನಾವು ತಿನ್ನುವಂತ ಮೀನು ಫ್ರೆಶ್ ಇರುವುದಿಲ್ಲ. ಇದಾದ್ರೆ ಫ್ರೆಶ್ ನೀರಲ್ಲಿ ಸಾಕಿದ್ದು, ಅದೇ ಅದಕ್ಕೆ ಬೇಕಾದಂತ ಫೀಡ್ ಹಾಕಿ ಸಾಕಿದ್ದು, ನೀರನ್ನು ರೊಟೇಷನ್ ಕೊಟ್ಟು ಸಾಕಿದ್ದು, ಆಗ ಮೀನು ಸ್ವಚ್ಛವಾಗಿರ್ತದೆ, ಆರೋಗ್ಯವಾಗಿರ್ತದೆ. ಇದರ ಮಾಂಸದಲ್ಲಿ ವ್ಯತ್ಯಾಸ ಇದೆ, ಸಾಕುವ ರೀತಿಯನ್ನು ಹೊಂದಿಕೊಂಡು ಉಂಟು. ಯಾವುದೇ ಒಂದು ಕೃಷಿ ಇರ್ಲಿ ಅಥವಾ ಸಾಕಾಣೆಗಾರ ಇರ್ಲಿ, ಅದರಲ್ಲಿ ಕ್ವಾಲಿಟಿ ಬರ್ಬೇಕು ಅಂತಂದ್ರೆ ಸಾಕುದನ್ನು ಡಿಪೆಂಡ್ ಆಗಿ ಉಂಟು. ಹೈಜೀನ್ ಆಗಿ ಸಾಕಿದ್ರೆ ಮಾಂಸನು ಹೈಜೀನ್ ಆಗಿ ಈಗ ಮಾರಾಟ ಚೆನ್ನಾಗಿ ಆಗ್ತಾ ಇದೆ ಸರ್. ಅದರಲ್ಲಿ ತುಂಬಾ ಏರಿಳಿತಗಳಿದ್ದು ಮಾಂಸದಲ್ಲಿ. ನಾವು ಮೀನು ಸಾಕಿ ಆಗುವಾಗ ಜನರಿಗೆ ನಾವು ಸಾಕಿದ ಮೀನು ಮತ್ತೊಬ್ಬ ವೇಸ್ಟೇಜ್ ಹಾಕಿದವನ ಮೀನು, ಎರಡು ಮೀನು ಒಂದೇ ಅಂತ ಹೇಳುವ ಒಂದು ಭಾವನೆ ಇತ್ತು. ಆ ಭಾವನೆಯನ್ನು ಬೇರೆ ಬೇರೆ ಮಾಡ್ಬೇಕು ಅಂತ ಇದ್ರೆ ನಾವು ಮೀನು ಮೇಳಗಳನ್ನು ಮಾಡ್ಬೇಕಾಯಿತು. ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರಿದ್ರು ಆ ಮೇಳಕ್ಕೆ. ಸಾವಿರಾರು ಜನರು ಬಂದು ಇಲ್ಲಿಯ ಬೇರೆ ಬೇರೆ ರೀತಿಯ ಮೀನಿನ ಖಾದ್ಯಗಳನ್ನು ಸವಿದು ಹೋದ ನಂತರ ಜನರಿಗೆ ಗೊತ್ತಾಯ್ತು ಮೀನಲ್ಲಿ ವ್ಯತ್ಯಾಸ ಇದೆ ರುಚಿಯಲ್ಲಿ ಅಂತ. ನಂತರ ನಾವು ಆ ಮೀನನ್ನು ಈಗ ಕಸ್ಟಮರ್ಗೆ ಕೊಡುವಾಗ ಅವರಿಗೆ ಮತ್ತು ಸುಲಭ ಆಗಲಿ ಅಂತ ಹೇಳೋ ದೃಷ್ಟಿಯಲ್ಲಿ ಮೀನನ್ನು ಸ್ಲೈಸ್ ಕಟ್ ಮಾಡಿ ಮಸಾಲೆ ಮಿಕ್ಸ್ ಮಾಡಿ ರೆಡಿ ಟು ಫ್ರೈ ಪ್ಯಾಕೆಟ್ ಮಾಡಿ ಕೊಡುವಂತದ್ದು. ಈಗ ಮನೆ ನಿಮ್ಮ ಹತ್ರ ತಗೊಂಡೋಗಿ ನೇರವಾಗಿ ಫ್ರೈ ಮಾಡುವಂತದ್ದು. ಈಗ ಇದನ್ನ ತಗೊಂಡೋಗಿ ತೊಳೆಯೋದು ಮಾಡೋದು ಏನಿಲ್ಲ ಸಮಸ್ಯೆ ಅವ್ರಿಗೂ? ಖಂಡಿತ ಏನಿಲ್ಲ, ಎಲ್ಲ ಕ್ಲೀನ್ ಮಾಡಿ ಮಸಾಲೆ ಮಿಕ್ಸ್. ಅದು ಮಸಾಲೆ ಏನಂತ ಆರ್ಗ್ಯಾನಿಕ್ ಮಸಾಲೆ ಸರ್. ಏನು ಒಂದು ಪ್ರಿಸರ್ವೇಟಿವ್ ಇರ್ಲಿ, ಟೇಸ್ಟ್ ಇರ್ಲಿ, ಯಾವ್ದು ಹಾಕದೆ ಸಾವಯವ ರೀತಿಯ ಮಸಾಲೆಯನ್ನು ಹಾಕಿ 7 ರಿಂದ 8 ತಿಂಗಳು ಇಟ್ಟು ಕೂಡ ಫ್ರೀಜರ್ ಅಲ್ಲಿ ನೋಡಿದ್ದೇವೆ. ಹಾಗೆ ರುಚಿ ಇದೆ, ಯಾವುದೇ ಬದಲಾವಣೆ ಇಲ್ಲ. ಇದನ್ನು ಈಗ ಎಲ್ಲರೂ ಇಷ್ಟಪಡ್ತಾರೆ, ನಮಗೂ ಒಂದು ಸಮಾಧಾನ ಇದೆ.
ಇದ್ಯಾವ ಮೀನು ಸರ್? ಇದೆ ಸರ್, ನಾನು ಫೆಂಗಸಿಯಸ್ ಫಿಶ್ ಅಂತ ಹೇಳಿದೆಲ್ಲ, ಅದೇ ಅಸ್ಸಾಂ ವಾಲ ಅಂತ ಒಂದು ಹೆಸರು ಅದಕ್ಕೆ ಕರೆಯುವುದು. ಈ ಹೆಸರಲ್ಲಿ ಕರೆದ್ರೆ ಎಲ್ಲರಿಗೆ ಆ ಮೀನಿನ ಗುರ್ತ ಸಿಗುತ್ತೆ. ಸ್ವಲ್ಪ ಶಾರ್ಕ್ ತರದ ಮೀನು ಸರ್, ಶಾರ್ಕ್ ಶೇಪ್ ಅಲ್ಲಿ. ಹೌದು, ಅದೇ ಶೇಪ್ ಅಲ್ಲಿ. ಮಾತ್ರ ಮಾಂಸ ಮಾತ್ರ ಅಂಜಲ್ ತರ ಇದೆ ಸರ್. ನಮ್ಮ ಸಮುದ್ರದಲ್ಲಿ ಅಂಜಲ್ ಅಂತ ಒಂದು ಮೀನು ಸಿಗುತ್ತೆ, ಸೇಮ್ ಅದೇ ರೀತಿ ಇದೆ. ಇವು ಮರಿಗಳು ಸರ್, ಇವೊಂದು 2-3 ತಿಂಗಳ ಮರಿಗಳು. ಇನ್ನೊಂದು 6 ತಿಂಗಳಲ್ಲಿ ಇವು ಕೆಜಿ ಮೇಲೆ ಬರುತ್ತೆ. ಇದು ಮರಿಗಳಿಗೆ ಆಗೋ ಫೀಡ್ ನೋಡಿ, ಸಣ್ಣ ಫೀಡ್. ಎಷ್ಟು ಕೆಜಿ ವರೆಗೂ ಆಗ್ತಾವ ಸರ್ ಲಾಸ್ಟ್? ಇವು ಈ ಒಂದು ವರ್ಷದಲ್ಲಿ ಸಾಧಾರಣ 1.25 kg ವರೆಗೂ ನಮಗೆ ಬಂದಿದೆ. 1.5 kg ಅಂತ ಸರಾಗಿ ಸಿಗ್ತದೆ ಒಂದು ವರ್ಷದಲ್ಲಿ. ಸರ್ ಇದಕ್ಕೆಲ್ಲ ಫೀಡ್ ವ್ಯವಸ್ಥೆ ಯಾವ ತರ ಮಾಡಿರಿ, ಯಾವ್ಯಾವ ಟೈಮಲ್ಲಿ ಹಾಕ್ತಿರಿ ಸರ್? ಇದಕ್ಕೆ ರೆಡಿಮೇಡ್ ಫೀಡೇ ಸಿಗುತ್ತೆ ಸರ್. ಹೇಗೆ ನಾವು ನಾಯಿಗಳಿಗೆ ಪೆಡಿಗ್ರಿ ಹಾಕ್ತೇವೆ, ಬೆಕ್ಕುಗಳಿಗೆ ಹೇಗೆ ಹಾಕ್ತೀವಿ, ಅದೇ ರೀತಿ ರೆಡಿಮೇಡ್ ಫೀಡ್ ಸಿಗುತ್ತೆ. ಆ ಫೀಡ್ ಇದು ಗ್ರೋಫಿನ್ ಹೇಳೋ ಕಂಪನಿಯ ಫೀಡ್. ಅದೇ ರೀತಿ ಇದು ಸಣ್ಣ ಮೀನುಗಳಿಗೆ ನೋಡಿ ಸೈಜ್ ಸಂದಿರುತ್ತೆ. ಹೀಗೆ ಮೀನು ದೊಡ್ಡದಾದ ಹೋದ ಹಾಗೆ ಫೀಡ್ ಸೈಜ್ ಕೂಡ ದೊಡ್ಡದಾಗುತ್ತಾ ಹೋಗುತ್ತೆ. ಆ ಪ್ರೋಟೀನ್ ಅಂಶನು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅಂತ ಫೀಡ್ ಅನ್ನು ಹಾಕಿ ಸಾಕುವಂಥದ್ದು. ಇದು ಮೀನುಗಳಿಗೆ ಅಂತಾನೆ ಪ್ರಿಸ್ಕ್ರೈಬ್ಡ್ ಫೀಡ್ ಅದು. ಅಂದ್ರೆ ನೀವು ಯಾವುದೇ ತರ ಬೇರೆ ವೇಸ್ಟೇಜ್ ಏನು ಹಾಕಲ್ಲ? ಇಲ್ಲ, ಫೀಡ್ ಮಾತ್ರ. ಹಂಗಾಗಿ ಕ್ವಾಲಿಟಿ ಮಾಂಸ ಸಿಗ್ತದೆ 100ಕ್ಕೆ 100 ಸರ್, 100ಕ್ಕೆ 100. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇದೆ, ಆದ್ರೆ ಅಷ್ಟೇ ಕ್ವಾಲಿಟಿ ಚಂದ ಇದೆ. ಆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇದಕ್ಕೆ ಅಷ್ಟೇ ಜಾಸ್ತಿ ರೇಟ್ ಅಲ್ಲಿ ಮೀನನ್ನು ಮಾರ್ಲಿಕ್ಕೆ ಆಗ್ತದೆ. ತಿಂದವ್ರಿಗೂ ಅಷ್ಟೇ ಲಾಭ ಖಂಡಿತ. ಅವರ ಆರೋಗ್ಯದಲ್ಲಿ ಅಷ್ಟು ಸುಧಾರಣೆ ಆಗುತ್ತದೆ ಸರ್. ತಿಂದವ ಖುಷಿ ಪಡ್ಬೇಕು. ಸರ್ ಇಲ್ಲಿ ಯಾವ ವೆರೈಟಿ ಮೀನು ಇದಾವೆ ಸರ್? ಇದು ತಿಲಾಪಿಯಾ ಸರ್ ಒಂದು, ಮತ್ತೊಂದು ರೂಪ್ ಚಂದ್ ಇದೆ, ರೆಡ್ ಮಾಂಜ್ ಅಂತ ಹೇಳ್ತಾರೆ. 2 ವೆರೈಟಿ ಇದೆ. ಮತ್ತೆ ಹಾಗೂ ಸ್ವಲ್ಪ ಮೀನು ಇದಿದೆ, ರೋವು ಕಾಟ್ಲನು ಸ್ವಲ್ಪ ಇದೆ, ಆದ್ರೆ ಇವ್ರ 2 ಜಾಸ್ತಿ ಇದೆ. ಇದ್ರದ್ದು ಏನು ವಿಶೇಷ ಸರ್ ಈ ಮೀನಿಂದ? ಇದು ತಿಲಾಪಿ ಅಂತ ಹೇಳೋ ಮೀನು ಅವೇ ಮರಿ ಇಟ್ಟು ಸಂಸಾರ ವೃದ್ಧಿ ಆಗ್ತವೆ. ಬಾಕಿದನ್ನು ಮರಿ ಮಾಡ್ಬೇಕಾದ್ರೆ ಅದಕ್ಕೆ ಬೇರೆ ವ್ಯವಸ್ಥೆಗಳಿವೆ. ಇದು ಎಲ್ಲಿ ಬಿಟ್ಟರು ಅಲ್ಲಿ ಮರಿ ಮಾಡ್ತವೆ. ಹಾಗೆ ಕಂಟಿನ್ಯೂ ಇರ್ತದೆ, ಸಿಗುತ್ತೆ. ಮರಿ ತಂದು ಬಿಡೋದು ಮಾಡೋದು ಏನು ತೊಂದರೆ ಇಲ್ಲ. ಮತ್ತೆ ಇದು ಅತ್ಯಂತ ಎತ್ತರ ಜಾಗದಲ್ಲಿರುವ ಕೆರೆ. ಇದಕ್ಕೆ ಬೋರ್ವೆಲ್ ನೀರು ಬೀಳ್ತಾ ಇರ್ತದೆ. ಇದರ ಅಡಿಯಲ್ಲಿ ಪೈಪ್ ಇದೆ, ಪೈಪ್ ಅಲ್ಲಿ ನೀರು ತೋಟಕ್ಕೆ ಹೋಗ್ತಾ ಇರುತ್ತೆ. ತೋಟಕ್ಕೆ ಸಪ್ಲೈ ಆಗ್ತಾ ಇರುತ್ತೆ. ಇದೆಲ್ಲ ಸುತ್ತ ಕಾಣ ನಿಮ್ ತೋಟನೇ? ಹೌದು ಸರ್. ಇದೆಲ್ಲ ಕೆಲವು ಫ್ರೂಟ್ಸ್ ಗಿಡಗಳು, ಇದೆಲ್ಲ ರಂಬುಟನ್ ಗಿಡ ಹೂ ಬಿಡ್ತಾ ಇದೆ, ಹೋಗ್ತಾ ಇದೆ. ಕೆಳಗಡೆ ಮಾವಿನ ಗಿಡ, ಬೇರೆ ಬೇರೆ ರೀತಿಯ ವಾಟರ್ ಆಪಲ್ ಇದೆ. ಇದು ಒಂದು 10 ವರ್ಷಕ್ಕೆ ಮುಂಚೆ ಇದರಲ್ಲಿ ಒಂದು ಹುಲ್ಲು ಬೆಳಿತಿರ್ಲಿಲ್ಲ. ಇದು ಬೋರುಗುಡ್ಡ ಅಂತ ಹೆಸರಿತ್ತು ಈ ಗುಡ್ಡಗೆ. ಯಾವಾಗ ಸ್ಲರಿ ಇಂತ ನೀರೆಲ್ಲ ಕೊಟ್ಟೇವ ಈ ರೀತಿ ಡೆವಲಪ್ ಆಯ್ತು, ಹಚ್ಚ ಹಸಿರಾಯ್ತು. ರೆಡಿಮೇಡ್ ಫುಡ್? ಹೌದು ಸರ್, ರೆಡಿಮೇಡ್ ಫುಡ್. ಇದು ರೆಡಿ ಟು ಫ್ರೈ ಐಟಮ್ ಅಲ್ಲಿ, ಅದೆಲ್ಲ ಚಿಕನ್ ಅಲ್ಲಿ ಐಟಮ್ಗಳು ಸರ್. ಚಿಕನ್ ಚೀಸ್ ಬಾಲ್, ಚಿಕನ್ ವಿಂಗ್ಸ್, ಸೀಖ್ ಕಬಾಬ್ ಅಂತೆಲ್ಲ ಇದೆಲ್ಲ ನಮ್ಮ ಐಟಮ್ಗಳು ಸರ್. ಕಾಡ ನೋಡಿದ್ರಲ್ಲ, ಟೀಟರ್, ಕ್ವಿಲ್ ಬರ್ಡ್, ಅವುಗಳದ್ದು ಕಬಾಬಿಗೆ ಆಗುವಂತ ವ್ಯವಸ್ಥೆ. ಇದು ನಾಟಿ ಚಿಕನ್ ಅಲ್ಲಿ. ಇದು ಲಿವರ್ ಮತ್ತು ಗಿಜಾರ್ಡ್, ಇವು ನಾಟಿ ಅಂಜಲ್. ನಾವು ಕೆರೆಯಲ್ಲಿ ನೋಡಿದಂತ ಮೀನನ್ನು ಈ ರೀತಿಯ ಮಸಾಲಾ ಮಿಕ್ಸ್ ಪ್ಯಾಕ್ ಮಾಡಿ ಇಂಥ ಫ್ರೀಸರ್ ಗಳಲ್ಲಿ ಇಡುವಂತದ್ದು. ಇದೆಲ್ಲ ರೆಡಿ ಟು ಫ್ರೈ ಐಟಮ್. ಅಂದ್ರೆ ಎಷ್ಟು ದಿನ ಇಡಬಹುದು ಸರ್ ಫ್ರೀಜರ್? ಇದೆಲ್ಲ 6-7 ತಿಂಗಳವರೆಗೆ ಇಡಬಹುದು ಸರ್, ಏನಾಗುದಿಲ್ಲ. ಏನು ತೊಂದರೆ ಏನಾಗುದಿಲ್ಲ. ಈ ರೀತಿಯ ವ್ಯವಸ್ಥೆಗಳು. ಇವೆಲ್ಲ ಫಿಶ್ ಅಂದ್ರೆ ಚಿಕನ್ ಐಟಮ್? ಹೌದು, ಫಿಶ್ ಮತ್ತು ಚಿಕನ್ ಐಟಮ್. ಅಂದ್ರೆ ಎಲ್ಲ ಮಸಾಲಾ ಮಿಕ್ಸ್ ಮಾಡಿ ಇರ್ತದೆ? ಮಸಾಲಾ ಮಿಕ್ಸ್ ಮಾಡಿರ್ತದೆ, ರೆಡಿ ಟು ಫ್ರೈ ಎಲ್ಲ ಇರ್ತದೆ. ಈಗ ಮಸಾಲಾ ಮಿಕ್ಸ್ ಆಗಿ ಇರ್ತದೆ. ಅಂದ್ರೆ ತಗೊಂಡೋಗೋದು, ಎಣ್ಣೆ ಹಾಕಿ ಹಂಚಿನ ಮೇಲೆ ಉರಿಯೋದು ಅಷ್ಟೇ. ಸೂಪರ್ ಸರ್. ಅಂದ್ರೆ ನೀವು ಬೆಳೆಸಿರುವಂತ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತೀವಿ. ಈಗ ನಾ ಡೈರೆಕ್ಟ್ ಆಗಿ ಮಾರ್ಕೆಟ್ ಕೊಟ್ರೆ ಮಧ್ಯವರ್ತಿಗಳಿಗೆ ಲಾಭ ಸರ್. ಅದೇ, ಮತ್ತೆ ಅದರದ್ದು ಅಷ್ಟು ಅಪ್ಡೇಟ್ ಅವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅದರದ್ದು ನಿಖರತೆ ಹೇಳಲಿಕ್ಕೆ ಆಗುದಿಲ್ಲ. ನಾವು ಬೆಳೆಯುವವರಾದ್ರಿಂದ ನಮಗೆ ಅದರಲ್ಲಿ ಒಂದು ವಿಶ್ವಾಸ ಇದೆ. ಸೂಪರ್. ತಿನ್ನೋರ್ಗು ಒಳ್ಳೆ ಖಂಡಿತ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ ಪರಿಚಯ ಅಮ್ಮ? ನನ್ನ ಹೆಸರು ಅಶ್ವಿನಿ, ನನ್ನ ಹಸ್ಬೆಂಡ್ ನೇಮ್ ಜಯಪ್ರಸಾದ್ ಅಂತ ಹೇಳಿ. ನಂದು ನೆರಿಯ ಚಾರ್ಮಾಡಿ ಸೈಡ್. ಇಲ್ಲಿ ಏನೇನಿದಾವೆ ಸ್ವಲ್ಪ ಮಾಹಿತಿ ಹೇಳ್ರಿ. ಗಪ್ಪಿ ಫಿಶ್ ಉಂಟು, ಮತ್ತೆ ಗೋಲ್ಡ್ ಫಿಶ್, ಡಿಸ್ಕಸ್, ಮತ್ತೆ ಇದು ಮೋಲಿ ಉಂಟು. ಎಲ್ಲ ಅಲಂಕಾರಿಕ ಮೀನು? ಹೌದು. ಇದನ್ನ ಇಲ್ಲಿ ಬೆಳೆಸ್ತಾ ಇದ್ದೀರಾ? ಇದು ಬ್ರೀಡಿಂಗ್ ಸೆಟ್. ಇದನ್ನ ಕಸ್ಟಮರ್ಗೆ ಇಲ್ಲಿಂದ ಕೊಡ್ತೀರಾ ಡೈರೆಕ್ಟ್? ಇದಿನ್ನು ಬ್ರೀಡಿಂಗ್ ಆಗ್ಬೇಕಷ್ಟೇ, ಅದ ನಂತರ ಸೇಲ್ ಮಾಡ್ತೇವೆ. ಇದು ಬ್ರೀಡಿಂಗ್ ಮಾಡ್ಬೇಕಾದ್ರೆ ಇದಕ್ಕೆ ಏನು ಉಪಚಾರ ಮಾಡ್ತಾರಮ್ಮ? ಇದಕ್ಕೆ ಫುಡ್ ಮೇಂಟೆನೆನ್ಸ್ ಎಲ್ಲ ಉಂಟು. ಹಾಗೆ ಟೋಟಲ್ ಎಷ್ಟು ವೆರೈಟಿ ಇದಾವಮ್ಮ? ಇದರಲ್ಲಿ 10 ವೆರೈಟಿ ಇದಾವೆ.
ಡಾಲರ್ ಫಿಶ್ ಅಂತೇಳಿ. ಡಾಲರ್ ಫಿಶ್. ಹಾ. ಇದು ಟಿಂಪ್ ಆಯಿಲ್. ಇದು ಗೋಲ್ಡ್ ಫಿಶ್. ಓಹೋ. ಇದನ್ನೆಲ್ಲ ನಿಮ್ಮ ಫಾರ್ಮಿಗೆ ಬಂದವರಿಗೆ ಮಾರಾಟ ಸೇಲ್ ಉಂಟೆಲ್ಲ. ಮತ್ತೆ ಇದು ಡಿಸ್ಕಸ್ ಅಂತೇಳಿ. ಇದು ಆಸ್ಕರ್. ಇದು ಆಸ್ಕರ್. ಆಸ್ಕರ್. ಇದು ಡಿಸ್ಕಸ್. ಹೌದು. ಒಂದಕ್ಕಿಂತಲೂ ಒಂದು ಡಿಫ್ರೆಂಟ್ ಆಗಿದಾವೆ. ಹೌದು, ಕಲರ್ ಚೇಂಜಸ್. ಅದಕ್ಕೆ ಕಾಸ್ಟ್ಲಿ ಸ್ವಲ್ಪ ರೇಟ್ ಡಿಸ್ಕಸ್ಸಿಗೆ. ಏನ್ ರೇಟ್ ಇದಮ್ಮ ಇದು? ಅದು ದೊಡ್ಡದಕ್ಕೆ 2000 ಎಲ್ಲ ಉಂಟು, ಸಣ್ಣದಕ್ಕೆ 550 ಹಾಗೆ. ಇದು ಅರ್ವಾನ. ಇದು ತುಂಬಾ ಕಾಸ್ಟ್ಲಿ, 2500 ಎಲ್ಲ ಉಂಟು ಇದಕ್ಕೆ. ಇದ್ರ ಹೆಸರಮ್ಮ? ಅರ್ವಾನ ಅಂತೇಳಿ. ಅರ್ವಾನ. ಇವೆಲ್ಲ ಚಿಕ್ಕ ಚಿಕ್ಕ. ಇದು ಚಿಕ್ಕದು ಚಿಲ್ಸಿಡ್ ಅಂತೇಳಿ. ಇದಮ್ಮ ಚಿಲ್ಸಿಡ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಸಣ್ಣದಕ್ಕೆ ಚಿಲ್ಸಿಡ್, ಅದು ಬೇರೆ ಉಂಟು. ಇದು ಗೌರಮಿ ಅಂತೇಳಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಹೌದು. ಮತ್ತೆ ಇದು ಏಂಜಲ್ ಫಿಶ್. ಏಂಜಲ್ ಫಿಶ್. ಇದು ತುಂಬಾ ದೊಡ್ಡದಾಗ್ತದೆ, ಈಗ ಸಣ್ಣದು ಇದು. ಇನ್ನು ಬೆಳವಣಿಗೆ ಹಂತದಲ್ಲಿದೆ. ಹೌದು. ಇದು ಕಲರ್ ವಿಡೋ ಮತ್ತೆ ಇದು ಟೈಗರ್ ಬಾರ್ಬ್ ಒಟ್ಟಿಗೆ ಉಂಟು ಇದು. ತುಂಬಾ ಕಲರ್ಫುಲ್ ಆಗಿದೆ. ಹೌದು. ಇದು ಆಸ್ಕರ್ ಅಂತೇಳಿ. ಆಸ್ಕರ್. ಅದರಲ್ಲಿ ಬೇರೆ ಬೇರೆ ವೆರೈಟಿಗೆ ಸಪರೇಟ್ ರೇಟ್ ಉಂಟದು. ವೆರೈಟಿ ವೈಸ್ ಕಲರ್ಗೆ ಶೇಡ್ ಅಲ್ಲಿ ಕೂಡ ಡಿಫರೆಂಟ್ ಇದೆ. ಹೌದು. ರೇಟ್ ಅಲ್ಲಿ ಕೂಡ ಚೇಂಜಸ್ ಉಂಟು. ಇದು ಮಾರ್ಫ್ ಅಂತೇಳಿ, ಮಾರ್ಫ್ ಫಿಶ್. ಮಾರ್ಫ್. ಹೌದು. ಅಗ್ರೆಸಿವ್ ಸ್ವಲ್ಪ ಇದು. ಇದು ಮೋಲಿ ಫಿಶ್ ಅಂತೇಳಿ. ಇವು ಇಷ್ಟೇನಾ ಇನ್ನು ದೊಡ್ಡ ಆಗ್ತಾವ? ಇಲ್ಲ, ಇದಿಷ್ಟೇ, ಮರಿ ಇಡ್ತದೆ ಇದು. ಮೌಲಿ. ಹೌದು. ಓಹೋ. ಇದು ಪ್ಯಾರಟ್ ಫಿಶ್ ಅಂತೇಳಿ. ತುಂಬಾ ಮುದ್ದಾಗಿದ್ದಾವೆ. ಇದೆಲ್ಲ ಏನ್ ರೇಟ್ ಇರುತ್ತಮ್ಮ? ಇದಂದ್ರೆ ನಾವು ಸೇಲ್ ಮಾಡುದಿಲ್ಲ ಈಗ, ಬೇಕಾದ್ರೆ ತರಿಸಿ ಕೊಡುದು. ಅಂದ್ರೆ ಇದು ಸೆಟ್ ಆಗಿದೆ ಈಗ. ಇದು ಟೆಕ್ಸಸ್ ಅಂತೇಳಿ. ಟೆಕ್ಸಸ್. ಇದಕ್ಕೆ 250 ಉಂಟು ಒಂದು. ಇದು ಕಲರ್ ವಿಡೋ, ಅದೇ ಇದರಲ್ಲಿ ಸಣ್ಣದು ಇದು. ಅದು ಹೌದು. ಇದು ತುಂಬಾ ಹಾಕಿದ್ರೆ ಚಂದ ಕಾಣ್ತದೆ, ಲೈಟ್ ಕಲರ್. ಇದು ಗೌರಮಿ. ಇದು ಕೂಡ ಸೇಲ್ ಇಲ್ಲ. ವೈಟ್ ಗೌರಮಿ ಇದು. ದೊಡ್ಡ ಆಕಾರ. ಹೌದು. ಇನ್ನು ಕೂಡ ದೊಡ್ಡದಾಗ್ತದೆ ಸರ್. ಅದು ತುಂಬಾ ದೊಡ್ಡ ಟ್ಯಾಂಕ್ ಅಲ್ಲಿ ಹಾಕಿದ್ರೆ ತುಂಬಾ ದೊಡ್ಡದಾಗ್ತದೆ. ಇದು ಸಿಂಗಲ್, ಇದು ತುಂಬಾ ಉಂಟಲ್ಲ, ಸಿಂಗಲ್ ಇದ್ರೆಲ್ಲ ದೊಡ್ಡದಾಗ್ತದೆ. ತುಂಬಾ ಚೆನ್ನಾಗಿದೆ. ಈ ಕಡೆ ಇದು ಕೋಯಿ ಫಿಶ್. ಇದು ರೆಡ್ ಕ್ಯಾಪ್ ಅಂತೇಳಿ. ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಹೌದು. ಇದು ಅದೇ, ಇದು ಕೂಡ ಕೋಯಿ ಫಿಶ್. ಕೋಯಿ. ಇದು ಗಪ್ಪಿ, ಮೊಸೈಕ್ ಗಪ್ಪಿ ಅಂತ ಹೇಳ್ತಾರೆ. ಎಷ್ಟು ಚಿಕ್ಕವಿದಲ್ಲ. ಇದೆಲ್ಲ ನಾವ್ ಇಲ್ಲೇ ಬ್ರೀಡಿಂಗ್ ಮಾಡ್ತೇವೆ. ಮೊಸೈಕ್ ಗಪ್ಪಿ. ಮೊಸೈಕ್ ಗಪ್ಪಿ ಅಂತ. ಇದ್ರ ಬಾಲನೇ ಆಕರ್ಷಕ. ಹೌದು. ಇದು ಮೇಲಿದು ಚಂದ ಬಾಳ ನೋಡ್ಲಿಕ್ಕೆಲ್ಲ. ನೋಡಿ, ಇದು ಮೇಲ್. ಇದು ಫಿಮೇಲ್ ಆದ್ರೆ ಹೀಗೆ ಬರ್ತದೆ. ಹಾಗೆ ಆರೆಂಜ್ ಕಲರ್ ಇರೋದು ಮೇಲ್. ಅಂದ್ರೆ ಟೈಲ್ ತುಂಬಾ ಬಂದದ್ದು ಮೇಲ್, ಸಣ್ಣದು ಬಂದದ್ದು ರೌಂಡ್ ಶೇಪ್ ಅಲ್ಲಿ ಬಂದದ್ದು ಫಿಮೇಲ್. ಇದು ಕೋಯಿ ಫಿಶ್. ಇದರಲ್ಲೂ ಕಲರ್ ಶೇಡ್. ಎಲಿಗೇಟರ್ ಅಂತ ಹೇಳಿ ಉಂಟಿಲ್ಲಿ, ಅದು ಕಾಣುದಿಲ್ಲ ಒಳಗೆ. ಎಷ್ಟು ಚಿಕ್ಕದಿದೆ. ಹೌದು. ಮತ್ತೊಂದು ಮುಚ್ಕೊಂಡ್ಬಿಟ್ಟಿದೆ, ಒಳಗೆ ಹೋಗಿದ. ಮತ್ತೆ ಇದು ಟಿಂಪ್ ಆಯಿಲ್ ಅಂತ ಹೇಳಿ, ವೈಟ್ ಅಲ್ಲಿ. ಅದು ಇದರಲ್ಲಿ ಕೋಯಿ ಉಂಟು. ಮತ್ತೆ ಅದೇ ಕೋಯಿಯಲ್ಲಿ ಸಪ್ರೇಟ್ ಉಂಟು, ಅದ್ರಲ್ಲಿ ಬೇರೆ ಬೇರೆ. ಕಬಟ ಕೋಯಿ ಅಂತೇಳಿ. ಇದು ಗೋಲ್ಡ್ ಅಲ್ಲಿ ಸಣ್ಣದು. ಗೋಲ್ಡನ್ ಫಿಶ್ ಅಂತಾರಲ್ಲ, ಅದ್ರಲ್ಲಿ ಸಣ್ಣದು, ಚಿಕ್ಕ ಸೈಜ್. ಇದು ರೆಡ್ ಗಪ್ಪಿ ಅಂತೇಳಿ. ರೆಡ್ ಗಪ್ಪಿ. ಹೌದು. ಮತ್ತೆ ಇದು ಕೋಯಿ. ದೊಡ್ಡ ಸೈಜ್. ದೊಡ್ಡ ಸೈಜ್. ಇದು ನಮ್ಮ ಕೆರೆಯಲ್ಲಿ ಇರುವಂತದ್ದು ಫಂಗಶಿಯಸ್. ಅದರಲ್ಲಿ ವೈಟ್ ಮತ್ತು ಬ್ಲ್ಯಾಕ್.
ಫಂಗಸ್ ಸಿಸ್ವಾಲ. ಹಾ ಹೌದು. ಇದು ರೂಪ್ಚಂದ್. ರೂಪ್ಚಂದ್ ಕೂಡ ಉಂಟು, ಅದ್ರಲ್ಲಿ ಇದು ತಿಲಾಪಿಯ ಕೂಡ ಉಂಟು. ಇವು ನಿಮ್ಮ ಪಾಂಡಲ್ ಇರೋ? ಹಾ ಹೌದು, ಇದು ಇರುವಂತದ್ದು. ಅದು ಸಕ್ಕರ್ ಕ್ಯಾಟ್ ಅಂತೇಳಿ. ಇದೊಂಥರ ಡಿಫ್ರೆಂಟ್ ಆಗಿ. ಅದಂದ್ರೆ ಗಲೀಜ್, ನಮ್ಮ ಅಕ್ವೇರಿಯಂ ಕ್ಲೀನ್ ಮಾಡುವಂತದ್ದು ಫಿಶ್ ಅದು. ಇಷ್ಟು ವೆರೈಟಿ ನಿಮ್ಮ ಹತ್ರ ಇದಾವೆ? ಮತ್ತೆ ಅಲ್ಲಿ ಸ್ವಲ್ಪ ಉಂಟು ಆ ಕಡೆ. ಇದು ಗೋಲ್ಡ್ ಫಿಶ್, ಬಿಗ್ ಸೈಜ್. ಗೋಲ್ಡ್ ಫಿಶ್ ಅಲ್ಲಿ ಬಿಗ್ ಸೈಜ್? ಹೌದು. 60 rupees ಪರ್ ಫಿಶ್? ಹೌದು, ಸಿಂಗಲಿಗೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಹೌದು, ಅದ್ರ ನೇಮ್ ಮಾತ್ರ ನಂಗೆ ನೆನಪು ಬರ್ತಾ ಇಲ್ಲ ಈಗ. ತುಂಬಾ ಚೆನ್ನಾಗಿದೆ. ಅದು ರೇರ್, ಸಿಗುದಿಲ್ಲ, ಕಡಿಮೆ. ಮತ್ತೆ ಇದು ಜ್ಯುವೆಲ್ ಫಿಶ್ ಅಂತೇಳಿ. ಇದೊಂಥರ ವಿಭಿನ್ನವಾಗಿದೆ. ಮತ್ತೆ ಇದು ಗೋಲ್ಡ್, ಮೀಡಿಯಂ ಸೈಜ್. ಮೀಡಿಯಂ ಸೈಜ್ ಗೋಲ್ಡ್. ಇವು ಚಿಕ್ಕ ಚಿಕ್ಕ ಮರಿಗಳಿದಾವಲ್ಲ? ಇದು ಗಪ್ಪಿ ಫಿಶ್. ಅದು ಮೋಲಿ ಫಿಶ್. ಮೋಲಿ.